ರೂಟ್ ತೊಗೊಂಡು. ಸೊ ಟೋಟಲಿ ನಮಗೆ ಆಲ್ಮೋಸ್ಟ್ 4-5 ಅವರ್ ಅಲ್ಲೇ ವೇಸ್ಟ್ ಆಯಿತು. ಬೆಟ್ಟದಿಂದ ಬರುತ್ತಲ್ಲ, ಸೊ ಅದೆಲ್ಲ ವಾಟರ್ ಅಕ್ಯುಮುಲೇಟ್ ಆಗಿ ಅಲ್ಲಿ ಫ್ಲೋ ಆಗ್ತಿದೆ ನೋಡಿ. ಸೊ ಈಗ ಆಲ್ರೆಡಿ ಫಿಶ್ ಅದಾವ. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಇರಲಿಲ್ಲಲ್ಲ ನೀರು. ಇಲ್ಲ, ಈ ಟೈಮ್ ಹಾಂ ಅಂದ ಕೂಡಲೇ ಫುಲ್ ನಿದ್ದೆನೇ ಬಿಡಿ. ಮೆನಿ ಫಿಲ್ಮ್ಸ್ ಶೂಟಿಂಗ್ ಆಗಿದಾವೆ. ಐ ಆಮ್ ನಾಟ್ ಏಬಲ್ ಟು ರೀಕಾಲ್ ದಟ್ ಮೂವಿ ನೇಮ್, ಬಟ್ ಸೊ ಲೇಕ್ ವ್ಯೂ ಪಾಯಿಂಟ್ ಚೆಕ್ಔಟ್ ಆದಮೇಲೆ ಈಗ ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಹೋಗ್ತಿದ್ದೀವಿ. ಸೊ ಮೋಸ್ಟ್ಲಿ ಈ ಪುಣೆ ಸೈಡ್ ಇರೋರಿಗೆ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ. ಹೋಗ್ತಿರೋದು ಲವಾಸ ಸಿಟಿ ಅಂತೇಳಿ. ಸೊ ಇದು ಪ್ರೈವೇಟ್ ಪ್ರಾಪರ್ಟಿ. ಇಲ್ಲಿ ಹೆಂಗಂದ್ರೆ ಸುತ್ತಲೂ ಬೆಟ್ಟಗಳಿದಾವೆ, ಹಾಗೆ ಮಿಡಲಲ್ಲಿ ವಾಟರ್ ಸ್ಟೋರೇಜ್ ಮಾಡಿದ್ದಾರೆ. ಓಕೆ, ಅದ್ರ ಜೊತೆಗೆ ಮೋಸ್ಟ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನು ಇಲ್ಲಿ ಮಾಡ್ಬೋದು. ಸೊ ಆ ವ್ಯೂ ಪಾಯಿಂಟಿಗೆ ಇವಾಗ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇದು ಎಂಟ್ರಿ ಪಾಯಿಂಟು. ಈ ಹಿಂಜವಾಡಿಯಿಂದ ಬಂದರೆ ಈ ರೂಟಿಂದ ನಾವು ಇಲ್ಲಿ ಎಂಟ್ರಿ ಆಗ್ತೀವಿ. ಬಟ್ ನಾವು ನಿನ್ನೆ ಬಂದಿದ್ದು ರಾಂಗ್ ರೂಟ್ ತೊಗೊಂಡು. ಸೊ ಟೋಟಲಿ ನಮಗೆ ಆಲ್ಮೋಸ್ಟ್ 4-5 ಅವರ್ ಅಲ್ಲೇ ವೇಸ್ಟ್ ಆಯಿತು. ಆ್ಯಕ್ಚುಲಿ ಹಿಂಜವಾಡಿಯಿಂದ ಬಂದರೆ ನಿಮ್ಮ ವ್ಯೂನೂ ಚೆನ್ನಾಗಿರುತ್ತೆ, ರೋಡು ಚೆನ್ನಾಗಿದೆ. ಸೊ ನಾನು ಪ್ರಿಫರ್ ಮಾಡೋದು ನೆಕ್ಸ್ಟ್ ಟೈಮು ಈ ಹಿಂಜವಾಡಿ ರೂಟಿಂದನೇ ಎಂಟ್ರಿ ಆಗಬೇಕು ಅಂತ. ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಒನ್ ಮೋರ್ ಥಿಂಗು, ನಾವು ಈ ಹಿಂಜವಾಡಿ ರೂಟಿಂದ ಬಂದರೆ ಏನಾಗುತ್ತೆ ಅಂತಂದರೆ ಮೋಸ್ಟ್ಲಿ ಐ ಥಿಂಕ್ ಕಾರ್ಗೆ ಅವರು ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಅರೌಂಡ್ 600 ರುಪೀಸ್ ಅನಿಸುತ್ತೆ ಪರ್ ಡೇ ಅವ್ರಿಗೆ ಎಂಟ್ರಿ ಫೀಸು. ಇನ್ನೊಂದು ರೂಟಲ್ಲಿ ಬಂದರೆ ಅದೊಂದು ಸೇವ್ ಆಗುತ್ತೆ, ಅದೊಂದು ಗುಡ್ ಥಿಂಗ್. ಸೊ ನಾವಿಲ್ಲಿ ರೈಟ್ನೂ ಹೋಗ್ಬೋದು, ಲೆಫ್ಟ್ನೂ ಹೋಗ್ಬೋದು. ಲೆಫ್ಟ್ ಇಲ್ಲಿ ಒಂದು ಸ್ವಲ್ಪ ಡ್ಯಾಮ್ ಕಟ್ಟಿದ್ದಾರೆ. ಪ್ರಾಪರ್ಟೀಸ್ ಅವು, ಯಾವುದು ರೆಸಿಡೆನ್ಸಿಯಲ್ ಅಲ್ಲ. ಲೈಕ್ ಈ ಥರ ಯಾರಾದರೂ ಬರ್ತಿದ್ರೆ ಟೂರಿಸ್ಟು, ಸೊ ಅವ್ರಿಗೆ ಸ್ಟೇ ಆಗ್ಲಿಕ್ಕೆ ಅಂತೇಳಿ ಅಲ್ಲೆಲ್ಲ ಮುಂದ್ಗಡೆ ನೋಡ್ಬೋದು ನೀವು. ಅವೆಲ್ಲ ಪ್ರೈವೇಟ್ ಪ್ರಾಪರ್ಟೀಸು. ಓಲ್ಡ್ ಹಳೆ ಬಿಲ್ಡಿಂಗ್ ಅನ್ಸುತ್ತೆ, ಲವಾಸ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್. ಇಲ್ಲಿ ಆಲ್ಮೋಸ್ಟ್ ವೇ ಬ್ಯಾಕ್ ಕಟ್ಟಿರೋ ಬಿಲ್ಡಿಂಗ್ಗಳು ಕೆಲವೊಂದೇನೋ ಅರ್ಧಕ್ಕೆ ನಿಂತಿದ್ದಾವೆ. ಇವು ನೋಡಿ, ಈ ಬಿಲ್ಡಿಂಗ್ ನೋಡಿ ಏನಕ್ಕೆ ಅರ್ಧಕ್ಕೆ ಕಟ್ಟಿದಾರೆ ಏನೋ ಗೊತ್ತಿಲ್ಲ. ಬಟ್ ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸು ಐದರ್ ಓಲ್ಡ್ ಆಗಿದಾವೆ, ಇಲ್ಲ ಅಂದರೆ ಅರ್ಧಕ್ಕೆ ನಿಂದಿರ್ಸಿರೋ ಕನ್ಸ್ಟ್ರಕ್ಷನ್ಗಳಿಲ್ಲಿರೋದು. ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಬೇಕು ಅಂದರೆ ನಾವು ಇಲ್ಲಿ ಲೆಫ್ಟ್ ಹೋಗಬೇಕು. ಈ ರೂಟಿಂದ ಥಿಂಕ್ ಇಲ್ಲೇನು ಸೆಪ್ರೇಟ್ ಕಾರ್ಸ್ ಪಾರ್ಕಿಂಗ್ ಸ್ಪೇಸ್ ಅಂತ ಏನಿಲ್ಲ. ಸೊ ಸೈಡಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕಾಗುತ್ತೆ.
ಲೇಕ್ ವ್ಯೂ ರೆಸಾರ್ಟಿಂದ ಇವಾಗ ಲವಾಸ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಪ್ಲೇಸ್ ಅಂತ ಹೇಳ್ತೀವಿ, ಸೊ ಅಲ್ಲಿ ಎಂಟ್ರಿ ಆಗ್ತಿದ್ದೀವಿ. ಸೊ ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಜಿಗ್ ಜಾಗ್. ಸೊ ಇದು ಯಾವ ಥರ ಅಂದರೆ ಮಿಡಲಲ್ಲಿ ವಾಟರ್ ಫ್ಲೋ ಆಗುತ್ತೆ. ಸೊ ಅಲ್ಲಿ ಮೇಲ್ಗಡೆಯಿಂದ ಬೆಟ್ಟದಿಂದ ಬರುತ್ತಲ್ಲ, ಸೊ ಅದೆಲ್ಲ ವಾಟರ್ ಅಕ್ಯುಮುಲೇಟ್ ಆಗಿ ಅಲ್ಲಿ ಫ್ಲೋ ಆಗ್ತಿದೆ ನೋಡಿ. ಸೊ ಈಗ ಆಲ್ರೆಡಿ ರೇನ್ ಕಡಿಮೆ ಆಗಿರೋದ್ರಿಂದ ಅಷ್ಟೊಂದು ಫ್ಲೋ ಇಲ್ಲ, ಬಟ್ ರೈನಿ ಸೀಸನಲ್ಲಿ ಫುಲ್ ಫ್ಲೋ ಇರುತ್ತೆ. ಉತ್ತಮ ನೋಡಿಲಿ. ಸೊ ಇಲ್ಲಿ ಕೆಲವೊಂದು ಪಬ್ಲಿಕ್ ಬೆಂಚಸ್ ಮಾಡಿದ್ದಾರೆ ಇವರು. ಸೊ ಇಲ್ಲಿ ಕೂತ್ಕೊಂಡು ವ್ಯೂನ ನೋಡ್ಬೋದು. ಆ್ಯಕ್ಚುಲಿ ಲಿಟ್ರಲಿ ಅಷ್ಟೊಂದು ಕ್ಲಿಯರ್ ಇಲ್ಲ, ಬಟ್ ಸಮ್ ವಾಟ್ ಕ್ಲಿಯರ್ ಇದೆ. ಅಲ್ಲಿ ವಾಟರ್ ಫ್ಲೋ ಇದೆಯಲ್ಲ, ನೀವು ಸಮ್ಮರಲ್ಲಿ ಬಂದರೆ ಇಲ್ಲಂತೂ ಪಾಚ್ಗಟ್ಟಿರೋ ನೀರು, ಇರಿಟೇಷನ್ ಆಗುತ್ತೆ ಆ ಟೈಮಿಗೆ. ಉತ್ತಮ ಜೋಜೋ ಆಯಿತು. ನಮ್ಮ ಜನನಿ ಆಲ್ಮೋಸ್ಟ್ ಆ್ಯಕ್ಚುಲಿ ನಾವು 1 hour ಮುಂಚೆನೇ ಬಂದಿದ್ವಿ ಇಲ್ಲಿ. ನಮ್ಮ ಜನನಿ ಹೆಂಗಂದರೆ ಫುಲ್ ಸ್ಲೀಪಿಂಗ್ ಮೋಡ್ ಟರ್ನ್ ಆನ್ ಮಾಡಿಬಿಟ್ಲು. ಅದಕ್ಕೆ ಅವಳು ಹೊತ್ಕೊಂಡು ಹೋದರೆ ಏನೂ ಆಗೋಲ್ಲ ಅಂದ್ಕೊಂಡು 1 hour ನಾವು ಸುಮ್ಮನೆ ಕಾರಲ್ಲೇ ಕೂತಿದ್ವಿ. ಇನ್ನು ಮುಂದೆ ನಮ್ಮ ಜರ್ನಿ ಪ್ರಾಬ್ಲಮ್ ಆಗುತ್ತಂತ ಅವಳನ್ನ ಮಿಡಲಲ್ಲಿ ಎಬ್ಬಿಸ್ಕೊಂಡು ಹೊರಟಿದ್ದೀವಿ. ಮಲ್ಟಿಪಲ್ ಟಾಪ್ ವ್ಯೂ ಪಾಯಿಂಟ್ಸ್ ಅಂತ ಸಿಗ್ತಾವಿಲ್ಲಿ, ಬಟ್ ರೀಸ್ನೇಬಲ್ ರೇಟ್ನ. ಕಾಂಟ್ಯಾಕ್ಟ್ ಅಂತಂದರೆ ಬೆಟರ್ ಆನ್ಲೈನ್. ಇಲ್ಲಿ ಲೋಕಲ್ ಇಟ್ಸ್ಗೆ ಅಷ್ಟೊಂದು ಐಡಿಯಾ ಇರೋಲ್ಲ, ಇದ್ರೂ ಎಷ್ಟಂತ ತೋರಿಸ್ಬೇಕು. ಥೌಸಂಡ್ಸ್ ಆಫ್ ವ್ಯೂ ಪಾಯಿಂಟ್ಸ್ ಇದಾವೆ. ಸೊ ನೀವು ನೋಡ್ಬೋದು ಅಲ್ಲೆಲ್ಲ ಟಾಪಲ್ಲಿ ಅಲ್ಲಿದೆ, ಹಾಗೆ ಇಲ್ಲಿದ್ದಾವೆ. ಸ್ವಲ್ಪ ಈ ಸಿಟಿ ಬಿಟ್ಟು ಸ್ವಲ್ಪ ದೂರ ಹೋದರೆ ನಮಗೆ ರೀಸ್ನೇಬಲ್ ರೇಟಲ್ಲಿ ಸಿಗ್ಬೋದು. ಬಟ್ ಇಲ್ಲಿ ಮಿನಿಮಮ್ ಐ ಥಿಂಕ್ 4,000 to 5,000 ಮೇಲೇ ಇರುತ್ತೆ 1 night ಸ್ಟೇಗೆ. ಅದು ಹೆಂಗಂದರೆ ನೆಕ್ಸ್ಟ್ ಡೇ 11 o'clock ಚೆಕ್ಔಟ್ ಇರುತ್ತೆ. ಫಿಶ್ ಅದಾವು. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಇರಲಿಲ್ಲಲ್ಲ ನೀರು. ಇಲ್ಲ, ಈ ಟೈಮೇ ಇರ್ತದೆ. ಇನ್ನೂ ಮುಂಚೆ ಬಂದಿದ್ರೆ ಇನ್ನೂ ಇರ್ತಿತ್ತು. ಸೊ ಇವಾಗ ರೇನ್ ಕಡಿಮೆ ಆಗ್ತಾ ಹೋಗ್ತದಲ್ಲ, ಬರ್ತಾ ಬರ್ತಾ ಇದು ಔಟ್ ಫ್ಲೋ ಇರೋಂಗಿಲ್ಲ, ನೀರು ಹೊಲಸಾಗ್ಬಿಡುತ್ತೆ. ಸೊ ಅಲ್ಲಿ ಕಾಣ್ತಿರೋದು ಅದು ಲವಾಸ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್. ಅದು ಇಲ್ಲಿ ಮೆನಿ ಫಾಸ್ಟ್ ಫುಡ್ ಸೆಂಟರ್ಗಳನ್ನು ನೋಡ್ಬೋದು. ಡೆಲ್ಲಿ ಧಾಬಾ ಅಂತ ಫಾಸ್ಟ್ ಫುಡ್ ಸೆಂಟರ್, ಎಕ್ಸ್ಪ್ರೆಸ್ಸು, ಇಲ್ಲ ಜಂಕ್ ಫುಡ್ಗಳೇ ಜಾಸ್ತಿ ಇಲ್ಲಿ. ಏಪತ್ತು ಕಾಂಗ್ರೆಸ್ ನೋಡಲಿ, ಪಾಪ ನೋಡಪ್ಪತ್ತ ಮೇಲೆ ಕಾಂಗ್ರೆಸ್ ನೋಡಲಿ ಹೆಂಗದ, ಎಷ್ಟು ನೋಡಲಿ. ದಿಸ್ ಇಸ್ ಜಿಗ್ ಜಾಗ್ ಪಾತ್. ಒಂದು ರೀತಿಯಿಂದ ಹೆಂಗಂದರೆ ಹಿಂಗೆ 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 ಮೇಲೆ ಹೋಗೋದಿದೆ. ಆ್ಯಕ್ಚುಲಿ ಟಾಪಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಂ ಹಿಡ್ದಿಯಾ, ಗುಡ್. ಹಾಂ, ಹಿಂಗೆ ನಡ್ಕೊಂಡು ಹೋಗ್ಬೇಕಾ? ಮಾಬಲ್ಲಿ ಅಲ್ಲಿ ಮುಂದೆ ತೋರಿಸ್ತೀವಿ, ಮುಂದದಾವ. ಹಾಂ ಹಾಂ ಅಂದ ಕೂಡಲೇ ಫುಲ್ ನಿದ್ದೆನೇ ಬಿಟ್ಲು. ಇಲ್ಲಲ್ಲ ಅವಳು ನಮ್ಮನ್ನೇ ಬಿಟ್ಟು ಹೋಗ್ಬಿಡ್ತಾಳೆ. ಈ ಥರ ಫುಲ್ ಕಲರ್ಫುಲ್ ಬಿಲ್ಡಿಂಗ್ಸ್ಗಳೇ ಕಾಣೋದು. ಐಡೋನು ಆ್ಯಕ್ಚುಲಿ ಎಷ್ಟು ಯೂಸೇಬಲ್ ಇದಾವೆ. ಲವಾಸ ಅಂತಂದರೆ ಇಲ್ಲಿ ಮೋಸ್ಟ್ಲಿ ಈ ಥರ ನೀವು ಕಲರ್ಫುಲ್ ಬಿಲ್ಡಿಂಗನ್ನೇ ಕಾಣ್ತೀವಿ ಸುತ್ತಮುತ್ತಲು. ಸಿ ಇಲ್ಲಿ ಮೆನಿ ಫಿಲ್ಮ್ಸು ಶೂಟಿಂಗ್ ಆಗಿದ್ದಾವೆ.
ನಾಟ್ ಏಬಲ್ ಟು ರೀಕಾಲ್ ದಟ್ ಮೂವಿ ನೇಮ್, ಬಟ್ ಪ್ರಭಾಸ್ ಮೂವಿನೂ ಇಲ್ಲೊಂದು ಶೂಟಿಂಗ್ ಆಗಿದೆ. ಇನ್ ಕೇಸ್ ನನಗೆ ರೀಕಾಲ್ ಆದರೆ ಅದನ್ನು ಖಂಡಿತವಾಗ್ಲೂ ಹೇಳ್ತೀನಿ. ಹೋಗುನ, ಅಲ್ಲಿಗೆ ಹೊಂಟಿವಿ. ಎಲ್ಲಿಗೆ ಹೋಗಿ ಹೊಂಟಿರಿ ಪುತ್ತು? ಜನ ಎಲ್ಲಿಗೆ ಹೊಂಟಿರುವ? ಮಾವಲ್ಲಿ ಹೋಗ್ತೀರಿ? ಸೊ ಇಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು. ಲುಕ್ಸ್ ಲೈಕ್ ಅವು ಸರ್ವಿಸ್ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ, ಯಾಕಂದರೆ ಯಾರೂ ಇಲ್ಲ ಅಲ್ಲಿ ಹತ್ರ. ಅದಿದ್ದರೆ ಚೆನ್ನಾಗುತ್ತೆ. ಸಿ ಪೆಡಲ್ ಬೋಟಿಂಗ್ ಇದೆ, ಹಾಗೂ ಈ ಮೋಟರ್ ಕಾರ್ ಬೋಟಿಂಗು, ತುಂಬ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದಾವೆ ಇಲ್ಲಿ, ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್. ಅದಿದ್ದರೆ ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಇಲ್ಲಾಂದರೆ ಏನೋ ಒಂದು ಮಿಸ್ಸಿಂಗು ಅಂತ ಫೀಲಿಂಗು. ಎಸ್ಪೆಷಲಿ ನಮ್ಮ ಜನನಿ ಅಲ್ಲಿ ಇಲ್ಲಿ ಬಂದಿರೋದೇ ಅದಕ್ಕೆ. ಹೌದಲ್ ಪುತ್ತು? ಹಾಂ, ಅಲ್ಲಿ ವಾಟರ್ ಇದು ಮಾ ಒಳಗೆ ಆಡಕ್ಕೆ ಬಂದಿಲ್ಲ? ಹಾಂ, ಇನ್ ಕೇಸ್ ಅಲ್ಲಿ ಏನಾರ ಹಾಂ, ಇನ್ ಕೇಸಲ್ಲಿ ಹಾಂ ಡಕ್ಕ ಕರೆಕ್ಟ್. ಇನ್ ಕೇಸ್ ನಾವು ಏನಾದ್ರೂ ಅಲ್ಲಿ ಅವಳಿಗೆ ಇವತ್ತು ಹೋಟೆಲ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮುಗೀತು, ಫುಲ್ ಅಪ್ಸೆಟ್ ಆಗ್ಬಿಡ್ತಾವ ಅವಳು. ಕೂಡುನು ಬೋಟ್ ಒಳಗೆ ಕೂಡುನವ, ಅಲೌ ಮಾಡಿದ್ರೆ ಕೂಡುನು. ಇವತ್ತು ಸ್ಯಾಟರ್ಡೆ ವೀಕೆಂಡ್ ಇರ್ಬೇಕು ಯೂಶ್ವಲಿ ಅದು. ಹಾಂ, ಜನ ಬರ್ತಾರೆ ಇವಾಗ. ಅದು ಹೆಂಗೋ ಏನೋ ನಮ್ಮ ಎಕ್ಸ್ಪೆಕ್ಟೇಷನ್ನು ಅದೇ ಇತ್ತು, ಇವಾಗ ಇರುತ್ತೆ ಇಲ್ಲಿ ಆಡ್ತೀವಿ ಅಂತೇಳಿ. ಬೋಟಿಂಗ್ ಎಲ್ಲದ ಬೋಟಿಂಗ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ಆಡ್ಲಕ್ ಮಾಡ್ಯಾರ ಅನ್ನಿಸ್ತೀನಿ ನೋಡಿ. ಇಲ್ಲಿ 10 ಜರ್ಗೊಂಡಿ ಮಾಡ್ಯಾರ ನೋಡು, ಮಸ್ತ್ ಅಲ್ಲ ಅದು? ಹಾಂ, ಅಂದರೆ ಚಿಕ್ಕ ಮಕ್ಕಳು ಬಂದಿರ್ತಾರಲ್ಲ, ಅದು ಅವ್ರಿಗೆ ಬೋಟಿಂಗ್ ಹತ್ರ ಬೇಜಾರಾಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಲಿಕ್ಕೆ ಮಾಡ್ಯಾರ ಅನ್ಸುತ್ತೆ. ಲುಕ್ಸ್ ಲೈಕ್ ಎಲ್ಲರೂ ವಾಪಸ್ ಬರ್ತಿದ್ದಾರೆ. ಎಷ್ಟೋ ಜನ ಬಂದು ವಾಪಸ್ ಬರ್ತಿದ್ದಾರೆ. ಐ ಡೋಂಟ್ ನೋ. नहीं हैंड हार्ड कैश दे दिया ना, 500 का दे दिया. हाँ, ಆ್ಯಕ್ಚುಲಿ ನಾವು ಈ ಥರ ಪೆಡಲ್ ಬೋಟ್ ತೊಗೋಬೇಕು ಅಂದ್ಕೊಂಡಿದ್ವಿ, ಬಟ್ ಅದು ಸರ್ವಿಸ್ ಇಲ್ವಂತೆ. ಸೊ ಅದಕ್ಕೋಸ್ಕರ ಸರ್ವಿಸ್ ಇಲ್ಲ. ಅದು ಅಲ್ಲದೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಮೋರ್ ದೆನ್ 10 ಇಯರ್ ಓಲ್ಡ್ ಇರೋರಿಗೆ ಮಾತ್ರ ಅದು ಅಲೌಡ್ ಅಂತ.